ಗೂಂಡಾಗಿರಿ ಮಾಡ್ತಾ ಇದ್ದವರು ಅವರಿಂದ ನಾವು ಪಾಠ ಕಲಿಬೇಕಾ? ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದರು? ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವ್ರು ಯಾರು? ಮಾಡಲಿ. ಅವರು ಈಗ ಆಂದೋಲನ ಮಾಡಲಿಕ್ಕೆ ಅವ್ರ ಪಾರ್ಟಿಗೆ ಸೇರುತ್ತೆ. ವಿರೋಧ ಪಕ್ಷದಲ್ಲಿರುವಾಗ ಏನು ಆಂದೋಲನಗಳು ಮಾಡ್ತಾರೆ, ಏನು ಚಳುವಳಿಗಳು ಮಾಡ್ತಾರೆ, ಏನು ಪ್ರತಿಭಟನೆ ಮಾಡ್ತಾರೆ, ಅವ್ರಿಗೆ ಸೇರುತ್ತೆ ಅವರು. ನಾವು ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ. ಈಗ ಅವ್ರಿಗೆ ಸಂಸ್ಕೃತಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿ ಜೆ ಪಿಯವರಿಗೆ ಸಂಸ್ಕೃತಿ ಇಲ್ಲ. ಹಾಗಾದರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದರು? ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವ್ರು ಯಾರು ಬರೆದಿದ್ದದು? ಸಂತೋಷ್ ಹೆಗ್ಡೆಯವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಇವ್ರು ಜನಾರ್ದನ್ ರೆಡ್ಡಿ ಅಲ್ಲ. ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸರ್ವಾಧಿಕಾರದಲ್ಲಿ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಇಬ್ರಾಹಿಂ ಇಬ್ಬರು, ನಾನು ಲೀಡರ್ ಆಫ್ ದಿ ಅಪೋಸಿಷನ್, ಇಬ್ರಾಹಿಮು ಕೂಡ ಒಬ್ಬ ಲೀಡ್ರು. ನಾವಿಬ್ಬರು ಪಾರ್ಲಿಮೆಂಟ್ನಲ್ಲಿ ಹನುಮಂತಪ್ಪ ಎಲೆಕ್ಷನ್ ನಿಂತಿದ್ದಾಗ, ಲೋಕಸಭೆಗೆ ನಿಂತಿದ್ದಾಗ ಹೋಗಿದ್ದೀವಿ. ನಮಗೆಲ್ಲೂ ಜಾಗ ಕೊಟ್ಟಿಲ್ಲ, ಉಳ್ಕೊಳಕ್ಕಲ್ಲಯ್ಯ, ಪಬ್ಲಿಕ್ ಮೀಟಿಂಗ್ ಮಾಡೋಕ್ಕೆ, ಕ್ಯಾಂಪೇನ್ ಮಾಡೋಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಎಲ್ಲೂ ಕೊಟ್ಟಿಲ್ಲ. ಕೊನೆಗೆ ಒಂದು ಕುರುಬರು ದೇವಸ್ಥಾನದ ಹತ್ರ ಮಾಡಿದ್ದು ನಾನು. ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂಸ್ಕೃತಿ ಸರಿ ಇಲ್ಲ. ಅವ್ರಿಗೆ ಗೂಂಡಾಗಿರಿ ಮಾಡ್ತಾ ಇದ್ದವರು ಅವರಿಂದ ನಾವು ಪಾಠ ಕಲಿಬೇಕಾ? ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಗೊತ್ತಾಯ್ತಾ? ಸಂವಿಧಾನದ ಆಶಯಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನ ಜಾರಿ ಮಾಡಬೇಕು ಅಂತ ಇರ್ತಕ್ಕಂಥವ್ರು. ಬೇರೆ ಇನ್ನೇನಿದೆ? ರಾಜಕೀಯ ಉದ್ದೇಶ ಬಿಟ್ಟರೆ ಇನ್ನೇನಿದೆಯಪ್ಪ? ಈಗ ಮೊದಲನೇ ವರ್ಷ ಅಸೆಂಬ್ಲಿ ಶುರುವಾಗುತ್ತಲ್ಲ, ಮೊದಲನೇ ವರ್ಷದಲ್ಲಿ ಅಲ್ಲ, ಹೊಸ ವರ್ಷದಲ್ಲಿ ಮಾಡಲೇಬೇಕಲ್ಲ. ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ, ಇಟ್ಸ್ ಎ ಮ್ಯಾಂಡೇಟ್ರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಜಾಯಿಂಟ್ ಸೆಷನ್ ಮಾಡೋದು ಮ್ಯಾಂಡೇಟ್ರಿ, ಅದು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ನರೇಗಾ ಉದ್ದೇಶ ಏನು ನಿಮಗೆ? ಅದು ಗೊತ್ತಾ ನಿಮಗೆ? ನರೇಗಾ ಉದ್ದೇಶ ಯಾಕಾಯಿತು ಅಂತ? ರೈತರಿಗೆಲ್ಲ ಕೇಳಪ್ಪ, ಇಲ್ಲಿ ರೈಟ್ ಟು ವರ್ಕ್, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್. ಇದನ್ನು ಮಾಡಿದವ್ರು ಯಾರು? UPA ಗೌರ್ಮೆಂಟ್, ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮಾಡಿದ್ದು. ಅದನ್ನು ಹಾಳು ಮಾಡೋಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅದನ್ನು ಖಂಡಿಸಿ ಮತ್ತೆ ಮನ್ರೇಗನ ರೆಸ್ಟೋರ್ ಮಾಡಬೇಕು. ಈಗ ತಂದಿರತಕ್ಕಂಥ ಕಾಯ್ದೆ ಇದೆಯಲ್ಲ, ಎಂಥದ್ದು VBG ಗೊತ್ತಾದ್ರ ಅರ್ಥ? ಅದನ್ನು ಎಕ್ಸ್ಪೆನ್ಷನ್ ಗೊತ್ತಾದು? ಹೇಳೋ ನೋಡೋಣ. VB ಅಂದರೆ ವಿಕಸಿತ್ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕಾ ಮಿಷನ್ ಗ್ರಾಮೀಣ್. ಅದರರ್ಥ ರಾಮಲ್ಲ, ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ಸರ್, ಇದು ಲೋಕಾಯುಕ್ತ ರೈಡ್ ಆಗಿದೆ ಸರ್.
ಇಲ್ಲಿ ಅಬ್ಕಾರಿ ಡಿ ಸಿ ಮೇಲೆ ಸರ್ ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ಸಚಿವರು ಹೆಸರು ಹೇಳಿದ್ದಾರೆ ಸರ್. ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸಚಿವರು ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಕ್ಕರ್ ಸಚಿವರ ಹೆಸರಿದೆ ಆಡಿಯೋದಲ್ಲಿ. ಸಚಿವರ ಹೆಸರಿದೆ ಸರ್. ಅಬಕಾರಿ ಸಚಿವರ ಹೆಸರಿದೆ. ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ. ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳೋದು? ಕೆಂಪಣ್ಣ ಕೆಂಪಣ್ಣ ಅಲ್ಲ, ಕೆಂಪಣ್ಣ